ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಪಕ್ಷಗಳ ನಾಯಕತ್ವ ಕೊರತೆಗೆ ನಮಗೆ ಪ್ಲಸ್ ಪಾಯಿಂಟ್. ಶಾಸಕರಿಗೆ ಸ್ವಪಕ್ಷದ ಮೇಲೆಯೇ ನಂಬಿಕೆ ಇಲ್ಲ, ಹೀಗಾಗಿ ನಮಗೆ ಸ್ವಾಭಿಮಾನದ ಮತ ಹಾಕಿದ್ದಾರೆ. ಇನ್ನು ವಿಪಕ್ಷಗಳ ನಾಯಕತ್ವ ಕೊರತೆಗೆ ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ಶಾಸಕರಿಗೆ ಸ್ವಪಕ್ಷದ ಮೇಲೆಯೇ ನಂಬಿಕೆ ಇಲ್ಲ, ಹೀಗಾಗಿ ನಮಗೆ ಸ್ವಾಭಿಮಾನದ ಮತ ಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಜನಪರ ಗ್ಯಾರಂಟಿ ಯೋಜನೆಯನ್ನ ನೋಡಿ ಮತ ಹಾಕಿದ್ದಾರೆ. ಅಶೋಕ್, ವಿಜಯೇಂದ್ರ, HDK ನಾಯಕತ್ವಕ್ಕೆ ಇಲ್ಲಿ ಸೋಲಾಗಿದೆ. ನಾವು ಹೋಗಿ ಬೇರೆ ಪಕ್ಷದ ಶಾಸಕರನ್ನ ಸೆಳೆದಿಲ್ಲ, ನಾವೇನೋ ಅವರ ಶಾಸಕರ ಕೈಕಾಲಿಗೆ ಬಿದ್ದು ಮತ ಕೇಳಿಲ್ಲ, ನಾವು ಅಸಂವಿಧಾನಿಕವಾಗಿ ಗೆದ್ದಿಲ್ಲ ಅಂತ ಸಿಎಂ ಅವರೇ ಹೇಳಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣೋದು ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ JDS ಅಲ್ಲಿ ನಾಯಕತ್ವದ ಕೊರತೆ ಇದೆ. BJP ಅವರಿಗೆ ಮತ್ತು JDS ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನು ನೋಡಿ, ಗ್ಯಾರಂಟಿ ಯೋಜನೆಗಳನ್ನು ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನು ಕೊಡ್ತಾ ಇರೋದನ್ನು ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನು ನೀಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ BJP ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನಾಯಕತ್ವವನ್ನು ಸ್ವತಃ BJP ಅವರು ತಿರಸ್ಕಾರ ಮಾಡಿದ್ದಾರೆ. ಮತ್ತು ಎರಡೂ ಪಕ್ಷದ ಮೈತ್ರಿ ಏನಿದೆ ಅದನ್ನು ಕೂಡ ತಿರಸ್ಕಾರ ಇವತ್ತು JDS ಹಾಗೂ BJP ಶಾಸಕರು ಮಾಡಿದ್ದಾರೆ. ನೋಡಿ, ನಾವು ಯಾರಿಗೂ ಸೆಳೆದಿಲ್ಲ, ಏನಿಲ್ಲ. ಭಾಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂಥ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಮುಖಾಂತರ ನಾವು ಚುನಾವಣೆ ಗೆದ್ದಿಲ್ಲ, ನಾವು ಗೆಲ್ಲಕ್ಕೂ ಹೋಗೋದಿಲ್ಲ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದಾಗ ಅವ್ರು ಹಾಕಿರ್ತಾರೆ. ಇದು ಸೀಕ್ರೆಟ್ ಬ್ಯಾಲೆಟ್, ನೀವು ಎಲ್ಲನೂ ಕೂಡ ನೀವೇ ನೋಡಿದ್ದೀರಾ, ಲೈವ್ ನೋಡಿದ್ದೀರಾ. ಯಾರಾದರೂ ನಾವು ಏನಾದರೂ ಹೋಗಿ ಇಲ್ಲಿ ಕೈಕಾಲು ಬಿದ್ವಾ, ಏನಾದರೂ ನಾವು ಅವರಿಗೆ ಮನವಿ ಮಾಡಿಕೊಂಡ್ರ? ಇಲ್ಲ.